ಭಾರೀ ಮಳೆಯಿಂದ ಧರೆಗುರುಳಿದೆ ಮರ. ಮಾಧವನಗರದ ಜೈನ ಮಂದಿರದ ಮುಂದೆ ನಡೆದಿರುವಂತಹ ದುರ್ಘಟನೆ ಇದು. ಪಾರ್ಕ್ ಮಾಡಿದ್ದಂತ ಕಾರ್ ಮೇಲೆ ಮರ ಬಿದ್ದುಬಿಟ್ಟಿದೆ. ನಿನ್ನೆ ಸಂಜೆ ಸಮಯದಲ್ಲಿ ಕಾರ್ ಪಾರ್ಕ್ ಮಾಡಿದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಹುಂಡೈ ಕ್ರೇಟಾ ಕಾರಿನ ಮುಂಭಾಗದ ಗ್ಲಾಸ್ ಕೂಡ ಇಲ್ಲಿ ಪುಡಿ ಪುಡಿಯಾಗಿದೆ. ಬುಡ ಸಮೇತ ಕಿತ್ತು ಬಂದಿರುವಂತಹ ಬೃಹತ್ ಮರ. ನಿನ್ನೆ ಬೆಂಗಳೂರಲ್ಲಿ ಬಂದಿರುವಂತಹ ಮಳೆಯ ಅಭಾವ ಇದೆಲ್ಲವೂ ಕೂಡ ಕಾರ್ ಮಾಲೀಕರಿಗೆ ಭಾರೀ ನಷ್ಟ ಆಗಿದೆ. ಈಗ ಮರ ಬಿದ್ದು 20 ಗಂಟೆ ಆದರೂ ಕೂಡ ಜಿಬಿಎಸ್ ಸಿಬ್ಬಂದಿ ಬಂದು ತೆರವು ಕಾರ್ಯಾಚರಣೆ ಮಾಡಲಿಲ್ಲ. ಹಾಗಾಗಿ ಈಗ ಕಾರ್ ಮಾಲೀಕರಿಗೆ ಭಾರೀ ನಷ್ಟ ಆಗಿದೆ. ಮರ ಬಿದ್ದು 20 ಗಂಟೆ ಆಯ್ತಂತೆ, ಆದರೂ ಕೂಡ ಜಿಬಿಎ ಸಿಬ್ಬಂದಿ ಸಂಬಂಧಪಟ್ಟಂತ ಸಿಬ್ಬಂದಿ ಯಾರು ಕೂಡ ಬರಲಿಲ್ಲ. ಬಂದು ಅಲ್ಲಿ ಮರವನ್ನ ತೆರವು ಕಾರ್ಯಾಚರಣೆ ಮಾಡೇ ಇಲ್ಲ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ನಿನ್ನೆ ಸಂಜೆ ಬಂದು ಕಾರನ್ನ ಪಾರ್ಕ್ ಮಾಡಿರ್ತಾರೆ. ಅದಾದ ನಂತರ ಮಳೆ ಏನು ಬಂತು, ಆ ಸಂದರ್ಭದಲ್ಲಿ ಈ ರೀತಿಯಾಗಿ ದೊಡ್ಡ ಒಂದು ಮರ ಬಿದ್ದು ಬಿಟ್ಟಿದೆ ಕಾರ್ ಮೇಲೆ. ಆದರೆ ಇದು ಮರ ಬಿದ್ದು 20 ಗಂಟೆ ಆದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಕೂಡ ಬಂದು ಇದನ್ನು ತೆರವು ಕಾರ್ಯಾಚರಣೆ ಮಾಡಿಲ್ಲ. ಇದು ಕೇವಲ ಮಾಧವನಗರ ಜೈನ್ ಮಂದಿರ ಹತ್ರ ನಡೆದಿರುವಂಥ ಘಟನೆ ಅಲ್ಲ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಕಡೆ ನಡೆದಿದೆ ಈ ಒಂದು ಘಟನೆ. ಅಂತಂದರೆ ಕೆಲವೊಂದು ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ ಈ ರೀತಿಯಾಗಿ ಮರಗಳು ಬಿದ್ದರೂ ಕೂಡ ಗಂಟೆಗಟ್ಟಲೆ ಆದರೂ ಕೂಡ ಯಾರು ಹೇಳೋರು ಕೇಳೋರು ಇಲ್ಲ, ಬಂದು ಯಾರು ಕೂಡ ತೆರವು ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಈಗ ಸದ್ಯಕ್ಕೆ 20 ಗಂಟೆ ಆದರೂ ಕೂಡ ತೆರವು ಕಾರ್ಯಾಚರಣೆ ಮಾಡಲಿಲ್ಲ ಜಿಬಿಎಸ್ ಸಿಬ್ಬಂದಿ. ಹಾಗಾಗಿ ಇದರಿಂದ ಕಾರ್ ಮಾಲೀಕರಿಗೂ ಕೂಡ ಭಾರೀ ನಷ್ಟ ಆಗಿದೆ. ಬುಡ ಸಮೇತ ಬೃಹತ್ ಮರ ಈ ರೀತಿಯಾಗಿ ಕಿತ್ತು ಕಾರ್ ಮೇಲೆ ಬಿದ್ದಿದೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಇಷ್ಟೊತ್ತಾದರೂ ಕೂಡ ಜಿಬಿಎ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೂಡ ಬರಲಿಲ್ಲ. ಈ ಮರವನ್ನು ತೆರವು ಕಾರ್ಯಾಚರಣೆ ಮಾಡಲಿಲ್ಲ.